ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಮಕರ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮಕರ ರಾಶಿಯವರು ಈ ಒಂದು ಮಾಸದಲ್ಲಿ, ಈ ಒಂದು ಅವಧಿಯಲ್ಲಿ ಅನುಕೂಲಗಳನ್ನು ಅತಿ ಹೆಚ್ಚು ವಿವಿಧ ಸಂದರ್ಭಗಳಲ್ಲಿ ಅನುಭವಿಸುವಂಥದ್ದು. ಕೆಲವೊಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ಅವರು ಜಾಗೃತಿಯಾಗಿರಬೇಕು ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. 8ನೇ ಮನೆಯಲ್ಲಿ ಹಿಮ್ಮುಖವಾಗಿ ಇರೋದರಿಂದ ತಮ್ಮ ಒಂದು ಅಧಿಪತಿಯಾಗಿರುವಂತಹ ಒಂದು ವಿಚಾರದಲ್ಲಿ ಆರೋಗ್ಯವನ್ನು ತಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗಿದೆ. ಅಷ್ಟಮ ಶನಿ ವಕ್ರಿಯಾಗಿದ್ದ ತಮಗೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಗಮನವನ್ನು ತಾವು ಕೊಡಲೇಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಶುಕ್ರ 8ನೇ ಮನೆಯ ಸ್ಥಾನವನ್ನು ಪಡಿತಾನೆ. ಇದರ ಮುಖಾಂತರ ಆರೋಗ್ಯವನ್ನು ಹಾಳು ಆಗುವಂತಹ ಒಂದು ವಿಚಾರಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ತಾವು ಒಂದು ಜಾಗೃತಿಯನ್ನು ವಹಿಸಲೇಬೇಕಾಗುತ್ತೆ. ವಿದ್ಯಾರ್ಥಿಗಳ ಒಂದು ವಿಚಾರದಲ್ಲಿ ತುಂಬಾ ಅನುಕೂಲಗಳಾಗುವಂಥದ್ದು, ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಯಶಸ್ಸು ತಮಗೆ ಸಿಗುತ್ತೆ. ಪ್ರಯತ್ನವಾದಿಗಳಾಗಿರಬೇಕಾಗುತ್ತೆ ತಾವು. ಪ್ರೀತಿಯ ಸಂದರ್ಭದಲ್ಲಿ ಈ ತಿಂಗಳು ಮಧ್ಯಮ ಮಟ್ಟದಲ್ಲಿರುತ್ತೆ. ನೀವು ಸರಿಯಾದ ಒಂದು ತಿಳುವಳಿಕೆಯನ್ನು ಹೊಂದಿರ್ತೀರಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೋಪವು ತಮಗೆ ಹಾನಿಯನ್ನು ಮಾಡುತ್ತೆ. ಕೋಪದಿಂದ ಮೂಗನ್ನು ಕುಯ್ದುಕೊಂಡ್ರೆ ಮತ್ತೆ ಮೂಗು ಬರೋದಿಲ್ಲ ನನ್ನ ಪ್ರೀತಿಯ ವೀಕ್ಷಕರೇ. ಅತಿ ಹೆಚ್ಚು ತಾಳ್ಮೆಯನ್ನು ತಾವು ಈ ಒಂದು ಆಗಸ್ಟ್ ತಿಂಗಳಲ್ಲಿ ವಹಿಸೋದು ಅತಿ ಉತ್ತಮವಾಗಿರುತ್ತೆ. ಎಚ್ಚರಿಕೆಯಿಂದ ತಾವು ಮಾತಾಡಬೇಕಾಗುತ್ತೆ. ಪರಸ್ಪರದ ನಡುವೆ ಪ್ರೀತಿ ಒಂದು ಪದಗಳನ್ನು ತಾವು ಬಳಸೋದು ಅತಿ ಉತ್ತಮವಾಗಿರುತ್ತೆ. ಆದ್ದರಿಂದ ವಿಶೇಷವಾಗಿ ತಾವು ಜಾಗೃತಿಯನ್ನು ವಹಿಸಬೇಕಾಗಿರುವಂಥದ್ದು ತಮ್ಮ ಒಂದು ಪಿತೃಕಾರಕರಲ್ಲಿ, ತಮ್ಮ ಮಾತೃಕಾರಕರಲ್ಲಿ, ತಮ್ಮ ಬಂಧುತ್ವದಲ್ಲಿ ಮಾತಾಡಬೇಕಾದ್ರೆ ತುಂಬ ಜಾಗೃತಿಯನ್ನು ವಹಿಸಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ರವಿ ಮೊದಲಾರ್ಧದಲ್ಲಿ 7ನೇ ಮನೆಯಲ್ಲಿರ್ತಾನೆ ಮತ್ತು ವಿವಾದಾತ್ಮಕವಾದಂತಹ ಒಂದು ಬೆಳವಣಿಗೆಗಳು ಹೆಚ್ಚಾಗಿರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾದ್ರೆ, ಕಳತ್ರ ಸ್ಥಾನದಲ್ಲಿ ರವಿ ಇದ್ದರೆ ವಿವಾದಾತ್ಮಕವಾದಂತಹ ಕೆಲವೊಂದು ಘಟನೆಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಿ. ಅಹಂಕಾರದ ಘರ್ಷಣೆಯನ್ನು ತಾವು ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೀರಿ. ಅದನ್ನು ತಾವು ಸ್ವಲ್ಪ ದೂರವನ್ನು ಮಾಡಿಕೊಳ್ಳಿ. ಉತ್ತರಾರ್ಧಿಕವಾದಂಥ ಬೆಳವಣಿಗೆಗಳು ತಮಗೆ ತಾವು ಸ್ವಲ್ಪ ಅನುಕೂಲಗಳನ್ನು ಸಹಿತ ತಂದುಕೊಡ್ತವೆ. ಉದ್ಯೋಗದಲ್ಲಿ ಕೆಲವೊಂದು ಪ್ರಪೋಸಲ್ಗಳು ಬರುವಂಥದ್ದು, ಹೆಚ್ಚಿನ ಒಂದು ಬೆಳವಣಿಗೆಗಳಾಗುವಂಥ, ಕೆಲವೊಂದು ಏರಿಳಿತಗಳಾಗುವಂತಹ ಸಂದರ್ಭಗಳು ಸಹಿತ ಕಂಡುಬರುತ್ತೆ. ವಿದೇಶ ಪ್ರಯಾಣಗಳು ಅಥವಾ ವಿಮಾನದ ಪ್ರಯಾಣಗಳು, ಡೊಮೆಸ್ಟಿಕ್ಕಲ್ಲೂ ಸಹಿತ ಅಥವಾ ವಿಮಾನದ ಪ್ರಯಾಣವನ್ನು ಸಹಿತ ಮಾಡುವಂತಹ, ತೀರ್ಥಯಾತ್ರೆಗಳನ್ನು ಮಾಡುವಂತಹ ಅಥವಾ ಧರ್ಮಕ್ಷೇತ್ರಗಳನ್ನು ತಾವು ಭೇಟಿ ಮಾಡುವಂತಹ ಒಂದು ಅವಕಾಶಗಳು ಸಹಿತ ತಮಗೆ ಕಂಡುಬರುತ್ತೆ. ಅದನ್ನು ತಾವು ಬಳಸ್ಕೊಳ್ಳಿ. ದೈವಿಕವಾದಂಥ ಆರಾಧನೆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ವ್ಯಾಪಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಇದೆ. ಸರ್ಕಾರಿ ವಲಯದಿಂದ ತಮಗೆ ಪ್ರಯೋಜನಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸರ್ಕಾರಿ ವಲಯದಲ್ಲಿ ತಮಗೆ ಅತಿ ಉತ್ತಮವಾದಂಥ ಅವಕಾಶಗಳು ಸಹಿತ ಸಿಗುವಂಥದ್ದಾಗಿರುತ್ತೆ. ಆರ್ಥಿಕ ಯಶಸ್ಸಿನ ಸಾಧ್ಯತೆ ಇದೆ. ಈ ಒಂದು ಖರ್ಚಿನ ಬಗ್ಗೆ ತಾವು ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಉತ್ತಮವಾದಂಥ ಆರ್ಥಿಕ ಲಾಭಗಳನ್ನು ಸಹಿತ ತಾವಿಲ್ಲಿ ಕಂಡುಕೊಳ್ಬಹುದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಸ್ವಲ್ಪ ಅಡೆತಡೆಗಳು, ವಿವಾದಾತ್ಮಕವಾದಂಥ ವಿಚಾರಗಳು ಜಾಸ್ತಿಯಾಗಿರೋದ್ರಿಂದ ತಾವು ಶನೇಶ್ವರನ ಆರಾಧನೆಯನ್ನು ಮಾಡಿ, ಶನಿ ಚಾಲಿಸನ್ನ ಪಠನೆಯನ್ನು ಮಾಡಿ, ಮತ್ತು ಕಪ್ಪು ವಸ್ತ್ರದ ಜೊತೆಗೆ ಶ್ವೇತ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಸಹಿತ ಅತಿ ಉತ್ತಮವಾದಂಥ ಲಾಭವನ್ನು ತಮಗೆ ತಂದುಕೊಡುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಶನೇಶ್ವರನ ಆರಾಧನೆ ಅತಿ ಮುಖ್ಯ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ವಿಶೇಷವಾಗಿ ತಾವು 1 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟ ಸಂಖ್ಯೆಯನ್ನಾಗಿ ಬಳಸಿ, ಮತ್ತು ತಾವು ಶನೇಶ್ವರನ ಒಂದು ಆರಾಧನೆಯನ್ನು ಮಾಡಿ, ಶನಿಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡುವಂಥದ್ದು, ಶನಿ ದೇವಸ್ಥಾನದಲ್ಲಿ ಎಳಬತ್ತಿ ದೀಪವನ್ನು ಹಚ್ಚುವಂಥದ್ದು ಸಹಿತ ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ನಮ್ಮ ಮಕರ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.